ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತ ವೀಕ್ಷಕರೇ. ನಿಮಗೂ ಕೂಡ ನಿಮ್ಮ ಕೂದಲು ಈ ಥರ ಉದ್ದವಾಗಿ ದಪ್ಪ ಹಾಗೂ ಸಾಫ್ಟ್ ಸಿಲ್ಕಿ ಶೈನಿ ಆಗಿ ಇರಬೇಕಂತ ಆಸೆ ಇದೆಯಾ? ಹೌದು ವೀಕ್ಷಕರೇ, ಪ್ರತಿ ಒಂದು ಹೆಣ್ಣಿಗೆ ಇಂಥ ಒಂದು ಆಸೆ ಇರುತ್ತೆ. ಆದರೆ ಏನು ಮಾಡೋದು, ಈ ಒಂದು ಕೆಮಿಕಲ್ ಕಾಲದಲ್ಲಿ ನಮ್ಮ ಕೂದಲು ಇಷ್ಟು ಉದುರ್ತಾ ಇದೆ ಅಂದರೆ ನಾವು ಹೇಳೋಕ್ಕೆ ಆಗುತ್ತಾ ಇಲ್ಲ. ಹಾಗೂ ನಾವು ಕೆಮಿಕಲ್ನ ಬಳಸ್ಕೊಂಡು ಮತ್ತಷ್ಟು ನಮ್ಮ ಕೂದಲು ಆರೈಕೆಯನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಆದರೆ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಇದನ್ನು ಮಾಡ್ಕೊಳ್ಬಹುದು ಅಂತ ನಿಮ್ಮನ್ನು ಇವತ್ತು ಹೇಳ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಮೊದಲು, ಮತ್ತೆ ಮುಂದೆ ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ ವೀಕ್ಷಕರೇ. ಸೊ ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ನಾನು ಒಂದು 10 ರಿಂದ 15 ದಾಸವಾಳ ಹೂವನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ನಿಮ್ಮೆಲ್ಲರಿಗೆ ಗೊತ್ತಿದೆ ದಾಸವಾಳ ಹೂವು ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದಂತ. ಇದು ಒಂದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸವನ್ನು ಮಾಡುತ್ತೆ. ನಮ್ಮ ಕೂದಲು ಎಷ್ಟೇ ಡ್ರೈ ಫ್ರೀಝಿ ಆಗಿರಲಿ, ಎಷ್ಟೇ ಸ್ಪ್ಲಿಟಲ್ಸ್ ಆಗಿರಲಿ ಅದನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ನಾನು 1 ಸ್ಪೂನಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ ವೀಕ್ಷಕರೇ. ಫ್ಲ್ಯಾಕ್ ಸೀಡ್ಸ್ ಅಂತಾರೆ. ಇದು ಅಂತೂ ಇಷ್ಟು ಪವರ್ಫುಲ್ ಇದೆ ಅಂದರೆ ಕೇಳೋಕ್ಕೆ ಹೋಗಬೇಡಿ, ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ನಾನು ಇಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ತೊಗೊಂಡಿದ್ದೀನಿ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹಾಗೂ ವೈಟಮಿನ್ ಸಿ ಇರೋದ್ರಿಂದ ಇದು ಡ್ಯಾಂಡ್ರಫ್ ಆಗೋರಿಂದ ಕಡಿಮೆ ಮಾಡುತ್ತೆ, ಜೊತೆಗೆ ಕೂದಲನ್ನ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಫ್ರೆಶ್ಗಿರುವಂಥ ಕರಿಬೇವು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಫುಲ್ 1 ದೊಡ್ಡ ಗ್ಲಾಸಷ್ಟು ನೀರನ್ನು, ಫಿಲ್ಟರ್ ವಾಟರ್ ಅಂದರೆ ಕುಡಿಯೋ ನೀರನ್ನು ಇಲ್ಲಿ ನಾವು ಹಾಕ್ಕೊಳ್ಬೇಕು. ಇವೆಲ್ಲಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಫ್ಲೇಮ್ನ ಆನ್ ಮಾಡಿಕೊಂಡು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ವೀಕ್ಷಕರೇ. ಒಂದು ಮ್ಯಾಜಿಕ್ ಸೀರಮ್ ಇಲ್ಲಿ ನಮಗೆ ರೆಡಿ ಆಗುತ್ತೆ. ಇದನ್ನು ಬಳಸ್ತಾ ಬಂದರೆ ಸಾಕು, ಎಷ್ಟೇ ಹೇರ್ ಫಾಲ್ ಆಗ್ತಾ ಇರಲಿ, ಎಷ್ಟೇ ನಿಮಗೆ ಡ್ರೈನೆಸ್, ಫ್ರೀಜಿನೆಸ್, ಸ್ಪ್ಲಿಟಲ್ಸ್ ಇರಲಿ ಎಲ್ಲನೂ ಕಡಿಮೆ ಆಗುತ್ತೆ. ಆಲ್ ಇನ್ ಒನ್ ಸೊಲ್ಯೂಷನ್ ಅಂತ ಹೇಳ್ಬೋದು. ನೋಡಿ, ನಾವು ಎಷ್ಟೇ ಒಂದು ಹಣ ಕೊಟ್ಟು ತಂದರೂ ಕೂಡ ಇಂಥ ಒಂದು ಕಂಡೀಷ್ನರ್ ಆಗಲಿ ಅಥವಾ ಇಂಥ ಒಂದು ಹೇರ್ ಸೀರಮ್ ಆಗಲಿ ನಮ್ಮನ್ನು ಸಿಗೋದಿಲ್ಲ. ಯಾಕಂದರೆ ನ್ಯಾಚುರಲ್ ಆಗಿಂಥ ವಸ್ತು ನೈಸರ್ಗಿಕವಾಗಿ ಇರ್ತವೆ ವೀಕ್ಷಕರೇ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ನಾವು ಬಳಸೋ ಹಾಗೂ ಇಲ್ಲ. ಸೊ ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು, ಅಂದರೆ ಕುದಿಸ್ಕೊಳ್ಬೇಕು. ನಾವು ಏನು 1 ಫುಲ್ ಗ್ಲಾಸಷ್ಟು ನೀರನ್ನು ಹಾಕಿದ್ದೀವಲ್ವ ವೀಕ್ಷಕರೇ, ಅದು ಅರ್ಧಗಿಂತನೂ ಕಡಿಮೆ ಆಗಬೇಕು. ಹಾಗೂ ಹಾಕಿರುವಂಥ ಪ್ರತಿ ಒಂದು ಇಂಗ್ರೀಡಿಯೆಂಟ್ ತಮ್ಮ ಒಂದು ಪೋಷಕಾಂಶವನ್ನು, ತಮ್ಮ ಒಂದು ಪ್ರಾಪರ್ಟೀಸ್ನ ಈ ಒಂದು ನೀರಲ್ಲಿ ಬಿಡುಗಡೆಯನ್ನು ಮಾಡಬೇಕು. ಅಲ್ಲಿವರೆಗೂ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಸ್ ಕೂಡ ಚೇಂಜ್ ಆಗ್ತಾ ಇದೆ ಅಂತ. ನೋಡಿ ವೀಕ್ಷಕರೇ, ನೋಡಿ ದಾಸವಾಳ ಹೂವಂತೂ ಒಂದು ನ್ಯಾಚುರಲ್ ಕಂಡೀಷ್ನರ್ ಇದೆ ವೀಕ್ಷಕರೇ. ನೀವು ಎಷ್ಟೇ ಒಂದು ನಿಮ್ಮ ಕೂದಲು ಡ್ರೈ ಆಗಿರಲಿ ಅಥವಾ ಅದರಲ್ಲಿ ವಾಲ್ಯೂಮೇ ಇಲ್ಲ, ಬೌನ್ಸಿನೇ ಇಲ್ಲ ಕೂದಲು ಅಂದಾಗ ಅದು ಏನು ಉಪಯೋಗಕ್ಕೆ ಬರೋದಿಲ್ಲ ವೀಕ್ಷಕರೇ. ಹಾಗಾಗಿ ಇಲ್ಲಿ ನಾನು ದಾಸವಾಳನ ತೊಗೊಂಡಿದ್ದೀನಿ. ಫ್ಲ್ಯಾಕ್ ಸೀಡ್ಸ್ ಅಂತೂ ನಿಮಗೆ ಗೊತ್ತೇ ಇರುವಂಥದ್ದು ವೀಕ್ಷಕರೇ. ನಮಗೆ ಎಷ್ಟೇ ಒಂದು ಇದು ಕೂಡ ಸಾಫ್ಟ್ ಕೂದಲನ್ನ ಸಾಫ್ಟ್ ಸಿಲ್ಕಿ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಇಲ್ಲಿ ನಾನು ಬಳಸ್ತಾ ಇರುವಂಥದ್ದು. ಆಮೇಲೆ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಲ್ವ ವೀಕ್ಷಕರೇ, ಎಷ್ಟೇ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದ್ರು ಅದನ್ನು ಕಡಿಮೆ ಮಾಡುತ್ತೆ. ಹಾಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಇದರಿಂದ ಬಹಳಷ್ಟು ರೀತಿಯಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಕರಿಬೇವು ಅಂತೂ ನಿಮಗೆ ಗೊತ್ತಿದೆ, ಪ್ರೀಮಚರ್ ಗ್ರೇಯನ್ನು ತಡೆಯುವಂಥ ಶಕ್ತಿ ಇರುತ್ತೆ. ಹಾಗೂ ಹೇರ್ ಫಾಲ್ಗೆ 100% ಸ್ಟಾಪ್ ಮಾಡುತ್ತೆ. ಇದು ಅಷ್ಟೊಂದು ಪವರ್ಫುಲ್ ಆಗಿ ಇದು ಕಾರ್ಯವನ್ನು ಮಾಡುತ್ತೆ. ನಾನಿಲ್ಲಿ ತಗೊಂಡಿರೋಂಥ ಪ್ರತಿ ಒಂದು ಇಂಗ್ರೀಡಿಯೆಂಟ್ ತನ್ನಲ್ಲಿ ತಾನೇ ಭಾಳಷ್ಟು ಎಫೆಕ್ಟಿವ್ ಆಗಿ ಇರುವಂಥ ರಿಸಲ್ಟ್ ಕೊಡುವಂಥದ್ದು. ಹಾಗಾಗಿ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಇದು ಸ್ವಲ್ಪ ಚೆನ್ನಾಗಿ ಗಟ್ಟಿಗಾಗಬೇಕು ವೀಕ್ಷಕರೇ. ಯಾವ ರೀತಿಯಾಗಿ ಕಂಡೀಷ್ನರ್ ಹದದಲ್ಲಿ ಇರುತ್ತೆ ಅಲ್ವಾ, ಆ ಒಂದು ಹದದಲ್ಲಿ ಇದನ್ನು ನಮಗೆ ತರ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅಂತ ನೋಡ್ಕೊಳ್ಬಹುದು ನೀವಿಲ್ಲಿ. ಇವಾಗ ನೋಡಿ ಸ್ವಲ್ಪ ಮಟ್ಟಿಗೆ ನೀರು ಕೂಡ ಕಡಿಮೆ ಆಗ್ತಾ ಇದೆ. ಹಾಗೂ ಈ ಒಂದು ನ್ಯಾಚುರಲ್ ಆದಂಥ ಸೀರಮ್ ಭಾಳಷ್ಟು ಚೆನ್ನಾಗಿ ರೀತಿಯಲ್ಲಿ ಇಲ್ಲಿ ರೆಡಿ ಆಗ್ತಾ ಇದೆ ವೀಕ್ಷಕರೇ. ನೀವು ಕೆಮಿಕಲ್ನ ಬಳಸೋದಕ್ಕೆ ಹೋಗಬೇಡಿ. ಎಷ್ಟೇ ನಾವು ಕೆಮಿಕಲ್ ಬಳಸಿದ್ರು ಇದರಿಂದ ನಮ್ಮ ಕೂದಲು ಆರೈಕೆ ಹಾಳಾಗುತ್ತೆ ಹೊರತಾ ಏನು ಇದರಿಂದ ನಮಗೆ ಪ್ರಾಫಿಟ್ ಅಂತೂ ಆಗೋದಿಲ್ಲ. ಮತ್ತಷ್ಟು ನಮ್ಮ ಕೂದಲು ಆರೈಕೆ ಭಾಳಷ್ಟು ಹಾಳಾಗೋಗುತ್ತೆ. ಹಾಗಾಗಿ ಎಷ್ಟಾದಷ್ಟು ಆಯುರ್ವೇದಿಕ್ ವಸ್ತುಗಳನ್ನು ಬಳಸ್ಕೊಂಡ್ರೆ ನಮ್ಮ ಕೂದಲು ಆರೈಕೆಯನ್ನು ಚೆನ್ನಾಗಿ ರೀತಿಯಲ್ಲಿ ಇಟ್ಕೊಳ್ಬೋದು ವೀಕ್ಷಕರೇ. ನೋಡಿ, ಇವಾಗ ನಾನು ಮೆಂತ್ಯ ಕಾಳು ಅಗಸೆಯನ್ನು ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ. ಅವು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದ್ದಾವೆ ಅಂದರೆ ಇವಾಗ ನಮ್ಮ ರೆಮಿಡಿ ಅನ್ನೋದು ರೆಡಿ ಆಗಿಬಿಟ್ಟಿರುವಂಥದ್ದು ವೀಕ್ಷಕರೇ. ಇನ್ನೊಂದೇ 1 ನಿಮಿಷ ಅಷ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಯಾವ ರೀತಿಯಾಗಿ ನೋಡಿ, ನಾನು 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೇನಲ್ವ, ಅದು ಒಂದು ಅರ್ಧ ಗಂಟೆ
ಅರ್ಧ ಗ್ಲಾಸ್ಗಿಂತನೂ ಕಡಿಮೆ ಆಗಿ ಹೋಗುತ್ತೆ ವೀಕ್ಷಕರೇ. ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿರೋ ಅಂಥದ್ದು. ಹಾಗೂ ಹಾಕಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅಂತೂ ನಮ್ಮ ಮನೆಯಲ್ಲೇ ಈಸಿಯಾಗಿ ನಮ್ಮನ್ನು ಸಿಕ್ಬಿಡುತ್ತೆ ವೀಕ್ಷಕರೇ. ದಾಸವಾಳ ಹೂವು ಆಗಲಿ, ಕರಿಬೇವು ಆಗಲಿ ಇಲ್ಲಿ ನಮ್ಮನ್ನು ಸಿಕ್ಬಿಡುತ್ತೆ. ನೀವು ಇದರಲ್ಲಿ ಇನ್ನೂ ಒಂದು ಏನಂದರೆ ಆ್ಯಲೋವೆರಾ ಕೂಡ ಆ್ಯಡ್ ಮಾಡ್ಕೋಬಹುದು ನಿಮಗೆ ಬೇಕಾಗಿದ್ದರೆ. ಇಲ್ಲ ಅಂದರೆ ಏನು ಕೂಡ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ನಾವು ಇಲ್ಲಿ ಕಂಡೀಷ್ನಿಂಗ್ ಸಲುವಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ದಾಸವಾಳ ಹೂವನ್ನು ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಇದನ್ನು ಆಫ್ ಮಾಡ್ಕೊಂಡಿನಿ. ಇಲ್ಲಿ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಇವಾಗ ಇದನ್ನು ನಾವು ಸೋರಿಸ್ಕೊಳ್ಬೇಕು ಚೆನ್ನಾಗಿ. ನೋಡಿ ಯಾವ ರೀತಿಯಾಗಿ ಕಲರ್ಫುಲ್ ಆದಂಥ ಈ ಒಂದು ಸೀರಮ್ ರೆಡಿ ಆಗಿದೆ ಅಂತ ಇಲ್ಲಿ ನೋಡ್ಕೋಬೋದು. ನೋಡಿ ನಾನು ಹೇಳೋ ರೀತಿಯಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಅಲ್ವಾ, ಸ್ವಲ್ಪ ಅರ್ಧಗಿಂತನೂ ಕಡಿಮೆ ಆಗೋಗಿದೆ. ಇದರಲ್ಲಿ ವೀಕ್ಷಕರೇ ಇನ್ನೊಂದು ಇಂಪಾರ್ಟೆಂಟು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊತೀನಿ, ಅದು ಏನಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಹಾಗೂ ಈ ಒಂದು ಸೀರಮ್ನ ನೀವು ಡೈಲಿ ಕೂಡ ಬಳಸಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲ ಅಂದರೆ ವಾರದಲ್ಲಿ 3 ಸಲ ಅಂತೂ ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬೇಕು. ಇವಾಗ ಇದು ತಣ್ಣಗೆ ಆಗಿದ್ದೆ 5 ನಿಮಿಷ ನಾನು ತಣ್ಣಗೆ ಹಾಕಿ ಬಿಟ್ಟಿದ್ದೆ. ಆಮೇಲೆ ಇದರಲ್ಲಿ ನಾನು ಒಂದು ವೈಟಮಿನ್ ಇ ಕ್ಯಾಪ್ಸೂಲ್ನ ಹಾಕೋತಾ ಇದ್ದೀನಿ ವೀಕ್ಷಕರೇ. ಇದರಿಂದ ನಮ್ಮ ಕೂದಲು ಆರೋಗ್ಯ ಬಹಳಷ್ಟು ಚೆನ್ನಾಗಿ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೊಳ್ಬೋದು ವೀಕ್ಷಕರೇ ಫ್ರೀಝರ್ನಲ್ಲಿ. ಇಲ್ಲ ಅಂದರೆ ನಿಮಗೆ ಯಾವಾಗ ಬೇಕಾದರೂ ಕೂಡ ಫ್ರೆಶ್ ಈ ಥರ ಒಂದು 5-10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದನ್ನು ನೀವು ರೆಡಿ ಮಾಡಿಕೊಂಡು ಇಟ್ಕೊಳ್ಬೋದು ವೀಕ್ಷಕರೇ. ನಾನಂತೂ ನೋಡಿ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಈ ಥರ ಸ್ಪ್ರೇ ಬಾಟಲಲ್ಲಿ ಅಥವಾ ಒಂದು ಕಂಟೈನರಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋತೀನಿ. ನೈಟ್ ಮಲ್ಗೋವಾಗ ಕೂಡ ಇದನ್ನು ನಾವು ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಂಡು ಮಲ್ಕೋಬೇಕು. ನೆಕ್ಸ್ಟ್ ಡೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡಬೇಕು. ಒಂದೇ ತಿಂಗಳಲ್ಲಿ ನಿಮ್ಮ ಕೂದಲು ಆರೈಕೆ ಎಷ್ಟು ಚೆನ್ನಾಗಿ ಬೆಳುತ್ತೆ ಅಂತ ನೋಡಿ ನೀವೇ ಆಶ್ಚರ್ಯ ಪಡ್ಕೋತೀರಾ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.